ಸಾವು ಅನ್ನುವುದು ಯಾವ ಕ್ಷಣದಲ್ಲಿ ಯಾರಿಗೆ ಬರಬಹುದು ಅನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಾಗದು ಅನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಒಬ್ಬ ವ್ಯಕ್ತಿಯ ಅಜಾಗರೂಕತೆಯಿಂದ 7 ವರ್ಷದ ಕಂದಮ್ಮನ ಹುಡುಗಾಟಕ್ಕೆ 9 ವರ್ಷದ ಪುಟ್ಟ ಮಗುವಿನ ಪ್ರಾಣ ಪಕ್ಷಿ ಹಾರಿಹೋಗಿದೆ. ಶಿರಸಿ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದ್ದು, ಒಬ್ಬ ಹುಡುಗನ ಹುಡುಗಾಟಿಕೆಗೆ ಏರ್ಗನ್ ಫೈರ್ ಆದ ಹಿನ್ನೆಲೆ ಇನ್ನೊಬ್ಬ ಬಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. ಹಾರಿದ ಗುಂಡು ನೇರವಾಗಿ ಇನ್ನೊಂದು ಬಾಲಕನ ಎದೆಗೆ ಬಡಿದಿದ್ದು 9 ವರ್ಷದ ಬಾಲಕ ಸ್ಥಳದಲ್ಲಿಯೇ ನಿಧನವಾಗಿದ್ದಾನೆ. ಶಿರಸಿಯ ಸೋಮನಹಳ್ಳಿಯ ರಾಘವೇಂದ್ರ ಕೇಶವ ಹೆಗಡೆ ಎನ್ನುವವರ ಮನೆಯಲ್ಲಿ ಬಸಪ್ಪ ಉಂಡಿಯರ್ ಎಂಬ ಬಡ ಕುಟುಂಬ ಕಳೆದ 1.5 ವರ್ಷದ ಹಿಂದೆ ರಾಘವೇಂದ್ರ ಹೆಗಡೆಯವರ ಮನೆ ಕೆಲಸಕ್ಕೆ ಬಂದು ಸೇರಿಕೊಂಡಿದ್ದರು. ತಮ್ಮ 3 ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದರು. ಆದರೆ ಶಾಲೆಗೆ ಇಂದಿನ ರಜಾ ದಿನ ಇಡೀ ಕುಟುಂಬಕ್ಕೆ ಮರೆಯಲಾಗದ ಕ್ಷಣವಾಗಿ ಮಾರ್ಪಟ್ಟಿದೆ. ಈ ಕುಟುಂಬಕ್ಕೆ ಕರಿಯಪ್ಪ, ದಿಳಿಯಪ್ಪ ಹಾಗೂ ಪ್ರೀತಿ ಎಂಬ 3 ಮಕ್ಕಳಿದ್ದಾರೆ. ಈ ಮಕ್ಕಳು ಇಂದು ಬೆಳಿಗ್ಗೆ ರಜೆ ಇದ್ದ ಕಾರಣ ಮಾಲಕನ ಮನೆಯ ಆವರಣದಲ್ಲಿ ಆಟವಾಡುತ್ತಿದ್ದರು. ರಾಘವೇಂದ್ರ ಹೆಗಡೆ ತಮ್ಮ ಅಡಿಕೆ ತೋಟದಲ್ಲಿ ಮಂಗನ ಕಾಟ ತಪ್ಪಿಸಲು ನಿತೀಶ್ ಗೌಡ ಎಂಬವರನ್ನು ಏರ್ಗನ್ ಮೂಲಕ ತೋಟ ಕಾಯಲು ಇಟ್ಟುಕೊಂಡಿದ್ದರು. ಇಂದು ಬೆಳಿಗ್ಗೆ ತೋಟಕ್ಕೆ ಹೋಗುವ ಮುನ್ನ ಮೊಬೈಲ್ ಕರೆನ್ಸಿ ಹಾಕಿಸಿಕೊಳ್ಳಲು ಹೆಗಡೆಯವರ ಮನೆಗೆ ನಿತೀಶ್ ಗೌಡ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಘವ ಹೆಗಡೆಯವರ ತೋಟ ಕಾಯಲು ಬಂದಿದ್ದ ನಿತೀಶ್ ಎಂಬವರು ಏರ್ಗನ್ ಹೆಗಲಿಗೆ ಅಡ್ಡಲಾಗಿ ಹಾಕಿಕೊಂಡು ಸರಗೋಲ್ ಹಾಕಿದ ಗೇಟಿನ ಹತ್ತಿರ ಬಂದು ನಿಂತಿದ್ದರು. ಇದೇ ಸಂದರ್ಭದಲ್ಲಿ ಮಕ್ಕಳು ಆಟವಾಡುತ್ತಾ ಬಂದವರಲ್ಲಿ 7 ವರ್ಷದ ದಿಳಿಯಪ್ಪ ನಿತೀಶ್ ಗೌಡ ಅವರು ನಿಂತಿರುವ ಗೇಟ್ ದಾಟಿ ಹಿಂದಿನಿಂದ ನಿತೀಶ್ ಕುತ್ತಿಗೆಯಲ್ಲಿ ಹಾಕಿದ್ದ ಏರ್ಗನ್ ಬಟನ್ ಒತ್ತಿದ್ದರಿಂದ ಗೇಟಿನ ಮುಂಭಾಗದಲ್ಲಿ ಇದ್ದ 9 ವರ್ಷದ ಕರಿಯಪ್ಪನಿಗೆ ಆಕಸ್ಮಿಕವಾಗಿ ಗುಂಡು ತಾಗಿ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ತಿಳಿದು ಬಂದಿದೆ. ಶಿರಸಿ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್, ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗುವಿನ ತಾಯಿಯ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.